ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ವೇದದಲ್ಲಿ ಜೀವತ್ರೈವಿಧ್ಯದ ಕಲ್ಪನೆಯೇ ಇಲ್ಲ ಅಲ್ಲ, ಗೀತೆಯಲ್ಲಿ ಬಂದಿದೆಯಲ್ಲ, ಅದಕ್ಕೆ ಸಾಂಖ್ಯರ ಇನ್ಫ್ಲೂಯೆನ್ಸ್ ಕಾರಣ. ಗೀತೆಯಲ್ಲಿ ಮೂಲಭೂತವಾಗಿ ಜೀವತ್ರೈವಿಧ್ಯದ ಬಗೆಗೆ ಏನು ಉಲ್ಲೇಖಗಳಿದೆ, ದಟ್ ಈಸ್ ಇನ್ಫ್ಲೂಯೆನ್ಸ್ ಆಫ್ ಸಾಂಖ್ಯಾಸ್. ಜೀವತ್ರೈವಿಧ್ಯವನ್ನ ಒಪ್ಪೋದಿಲ್ಲ. ಒಂದು ವೇಳೆ ಒಪ್ಪಿದರೂ ಕೃಷ್ಣ ಗೊತ್ತಿರದೆ ಲೋಕವನ್ನು ಇಟ್ಟುಕೊಂಡು ಲೋಕದಲ್ಲಿ ಏನು ಮೂರು ತರಹದ ಜನರು ಕಾಣ್ತಾರೆ ಅವರನ್ನ ಉಲ್ಲೇಖಿಸಿದ್ದಾನೆ ವಿನಃ ಪಾರಮಾರ್ಥಿಕದ ಲೆವೆಲ್ಲಲ್ಲಿ ಜೀವತ್ರೈವಿಧ್ಯವೇ ಇಲ್ಲ. ಇದು ವಾದ. ಸತ್ವಗುಣ, ರಜೋಗುಣ, ತಮೋಗುಣ ಇದನ್ನ ಒಳಗೊಂಡ ಜನರು ಸಾತ್ವಿಕರು, ರಾಜಸರು, ತಾಮಸರು. ಇದೆಲ್ಲ ಯಾವಾಗ? ವೆನ್ ಡಿಫರೆನ್ಸ್ ಈಸ್ ಅಬ್ಸಲ್ಯೂಟ್. Difference will be disappeared. When you have realization there is no disparity in this world. ಈ ತರಹದ ರಮ್ಯವಾದ ಮಾತುಗಳಿಂದ ಜಗತ್ತಿನಲ್ಲಿ ಭೇದ ಇಲ್ಲ, ಜೀವತ್ರೈವಿಧ್ಯ ಇಲ್ಲ ಅಂತ ಹೇಳುತ್ತಾರೆ. ಎಲ್ಲೋ ಒಂದು ಕಡೆ ಅದು ಇಷ್ಟ ಆಗತ್ತೆ. ಯಾಕೆ? ವಾಸ್ತವವನ್ನು ಎದುರಿಸುವ ಧೈರ್ಯ ಕೆಲವೊಮ್ಮೆ ಇರೋದಿಲ್ಲ. ಕೆಲವೊಮ್ಮೆ ವಿಪರೀತ ಕಾರುಣ್ಯದ ಬಗ್ಗೆ ಹೇಳುವಾಗ ನಮ್ಮ ಸ್ವಾಮಿಗಳನ್ನು ಕುರಿತೇ ಹೇಳಬೇಕು. ಚಿಕ್ಕಂದಿನಲ್ಲಿ ಸುಮಾರು 17ನೆಯ ವಯಸ್ಸಿನಲ್ಲಿ 16ನೆಯ ವಯಸ್ಸಿನಲ್ಲಿ ಜೀವತ್ರೈವಿಧ್ಯ ಯಾಕೆ ಹೇಳಬೇಕು, ತಾಮಸರಿಗೆ ಯಾಕೆ ದುಃಖ ಅಂತ ಹೇಳಬೇಕು ಅಂತ ಹೇಳಿ ಪ್ರಬಲವಾದ ಪ್ರಶ್ನೆ ಮಧ್ವಾಚಾರ್ಯರ ಬಗೆಗೆ ಇತ್ತಂತೆ. ಯಾರಿಗೆ? ಇಬ್ಬರಿಗೆ. ಒಂದು ಪೇಜಾವರ ಸ್ವಾಮಿಗಳು, ಇತ್ತೀಚೆಗೆ ನಮ್ಮನ್ನು ಅಗಲಿದ ಪೇಜಾವರ ಸ್ವಾಮಿಗಳು. ಆಮೇಲೆ ಈಗಣ ಅದಮಾರು ಮಠದ 3ನೆಯ ತಲೆ ವಿಬುಧೇಶ ತೀರ್ಥರು. ಅವರಿಬ್ಬರು ಸ್ನೇಹಿತರು ವಸ್ತುತಃ. ಅವರಿಗೆ ಈ ತರಹದ ಅನಿಸಿಕೆ, ಯಾಕೆ ಜೀವತ್ರೈವಿಧ್ಯ ಅಂತ ಒಪ್ಪಬೇಕು, ಇದು ಒಂದು ಹೇಳಲಿಕ್ಕೆ ಕಷ್ಟ ಆಗತ್ತೆ, ಅನುಸಂಧಾನ ಮಾಡಲಿಕ್ಕೆ ಕಷ್ಟ ಆಗತ್ತೆ ಅಂತ ನಿರೂಪಣೆ ಮಾಡ್ತಾ ಇದ್ರಂತೆ. ಭಾಷ್ಯವನ್ನ ಪದೇ ಪದೇ ನೋಡ್ತಾ ಇದ್ರಂತೆ. ಎಲ್ಲಿಯಾದರೂ ಇಲ್ಲ ಜೀವತ್ರೈವಿಧ್ಯವನ್ನು ದೇವರು ಬದಲಾಯಿಸ್ತಾನೇನೋ ಅನ್ನುವ ಬೆರಗು ಗಣ್ಣಿನಿಂದ ಮತ್ತೆ 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 ನೋಡ್ತಾ ಇದ್ರಂತವರು. ಏನ್ ಮಾಡೋದು? ಸಿಗಲಿಲ್ಲ. ಕಡೆಗೆ ಅವರು ಒಪ್ಕೊಳ್ಬೇಕಾಯ್ತು. ಹೀಗಾಗಿ ಈ ಜೀವತ್ರೈವಿಧ್ಯ ಅನ್ನೋದು ನಾನು
ಪ್ರಾಪಂಚಿಕ ಲೆವೆಲಲ್ಲಿ ಇರಬಾರ್ದೇ ಅಂತ ನಾನು ಬಯಸ್ತಾ ಇದ್ದೆ. ಯಾಕೆಂದರೆ ಅವರ ಆ ಕರುಣಾಪೂರ್ಣ ಅಂತಃಕರಣ, ಅದರಿಂದಾಗಿ ಅವರು ಪೇಜಾವರ ಸ್ವಾಮಿಗಳು ಅದಾಗೋಲ್ಲ ಸರಿ, ಆದರೆ ಚೆನ್ನಾಗಿರುತ್ತೆ ಅಂತ. ಕೆಲವು ನಾಸ್ತಿಕರು ಹೇಳಲ್ವೇ, ದೇವರಿಲ್ಲ ಅಂತ ಹೇಳ್ತಾ ಇಲ್ಲ, ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇರ್ತೇನೆ ಅಂತ. ಹಾಗೆ ಇದು ಜೀವತ್ರೈವಿಧ್ಯ ಇಲ್ಲ ಅಂತ ಹೇಳೋಲ್ಲ, ಇಲ್ಲದೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಎಲ್ಲರೂ ಕೂಡ ಮುಕ್ತಿಯನ್ನು ಹೊಂದಬಹುದಿತ್ತು ಅಂತ ಮಾಡ್ತಿದ್ದು. ಇದನ್ನು ನಾನು ಇಬ್ಬರತ್ತನ್ನೂ ಕೇಳಿದ್ದೇನೆ. ಒಂದು ಸ್ವಯಂ ಸ್ವಾಮಿಗಳ ಹತ್ತಿರವೂ ಕೇಳಿದ್ದೇನೆ. ಆಮೇಲೆ ವಿಬುಧೇಶರು ಕೂಡ ಅವಾಗವಾಗ ನಾನು ಬೆಂಗಳೂರಿನಲ್ಲಿ ಒಂದು ಕಡೆ ಅವರು ತಂಗುದಾಣ ಇತ್ತು, ಅವರ ಮಠ ಇತ್ತು ಹೆಣ್ಣೂರು ಕ್ರಾಸಿನ ಹತ್ತಿರ. ಅಲ್ಲಿಗೆ ನಾನು ಹೋಗ್ತಾ ಇದ್ದಾಗ ಅವಾಗವಾಗ ಉಪನಿಷತ್ತಿನ ವಿಚಾರಗಳನ್ನು ಚಿಂತನೆ ಮಾಡುವಾಗ ಬೇರೆ ಬೇರೆ ವಿಚಾರಗಳನ್ನು ಕೇವಲ ಚಿಂತನೆ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೆ. ಅವರು ಹೇಳಿದ್ದಾರೆ, ನಾನು ಮತ್ತೆ ಪೇಜಾವರ ಸ್ವಾಮಿಗಳು ಅವರಿಗೆ ಯಾವುದೋ ಒಂದು ಇದು ಬಂತು, ನಾವು ನಿಮಗೆ ಪ್ರಶಸ್ತಿ ಕೊಡ್ತೇವೆ. ನನಗೆ ಪ್ರಶಸ್ತಿ ಕೊಡುವ ಯೋಗ್ಯತೆ ಇದ್ದದ್ದು ವಿದ್ಯಾಮಾನ್ಯರಿಗೆ ಮಾತ್ರ, ಅವರಿವಾಗ ಇಲ್ಲ. ಅದರಿಂದಾಗಿ ನಾನು ಯಾವ ಪ್ರಶಸ್ತಿಯನ್ನು ತಗೊಳ್ಳೋಲ್ಲ. ನೀವ್ಯಾರು ಕೊಡಲಿಕ್ಕೆ ಅಂತ ಯದ್ವಾ ತತ್ವ ಬೈದು ಬಿಟ್ಟಿದ್ರು. ಆ ತರಹದ ಮನುಷ್ಯ ಅವರು ಅನಿವಾರ್ಯವಾಗಿ ಒಪ್ಪಲೇಬೇಕು ಅಂತ ಅವರು ನಿರೂಪಣೆ ಮಾಡ್ತಾ ಇದ್ರು. ಇಬ್ಬರತ್ರನೂ ಈ ಮಾತು ಕೇಳಿದ್ದೇನೆ. ಆದರೆ ವೇದದಲ್ಲಿ ಇಲ್ಲ ಅಂತ ಒಂದು ವಾದ, ವೇದದಲ್ಲಿ ಇಲ್ಲ, ಅದರಿಂದಾಗಿ ಏನಿದ್ರೂ ಬೇರೆ ತರಹ. ವಸ್ತುತಃ ವೇದದಲ್ಲಿ ಬೇಕಾಷ್ಟು ಕಡೆ ಕಾಣುತ್ತೆ. ನಮ್ಮ ಪ್ರಭಾಕರ್ ರಾಯರು ಒಂದು ಸರ್ತಿ ಮಾಧ್ವರಲ್ಲಿ ವೇದದ ಅಧ್ಯಯನ, ಅರ್ಥಪೂರ್ವಕ ಅಧ್ಯಯನ ಕಡಿಮೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು. ಆಗ ಹಲವಾರು ಜನ ತಲೆಬಿಸಿ ಮಾಡಿಕೊಂಡಿದ್ರು. ಅವಾಗ ಅವ್ರೇನು ಮಾಡಿದ್ರು, ಆಯಿತು ಜೀವತ್ರೈವಿಧ್ಯಕ್ಕೆ ವೇದ ಹೇಳಿ ನೋಡೋಣ. ಅವ್ರಿಗಿದು ಗೊತ್ತೇ ಆಗಲಿಲ್ಲ. ಗೀತೆ, ಜೀವತ್ರೈವಿಧ್ಯ ಅಂದರೆ ಗೀತೆ. ಅಂಧಂತಮ ಪ್ರವಿಚಂತಿ ಈಟಾವಾಸ್ಯ ಉಪನಿಷತ್ತು, ಎರಡು ಬಿಟ್ಟು ಬೇರೆ ಹೋಗಲೇ ಇಲ್ಲ. ಆದರೆ ವೇದದಲ್ಲಿ ಬೇಕಾಷ್ಟು ಕಡೆ ಉಂಟು. ಆಚಾರ್ಯರು ಉಲ್ಲೇಖ ಮಾಡಿರುವ ಮತ್ತೆ ಮಾಡದ ಅನೇಕ ಸಂಗತಿಗಳುಂಟು. ಮಾಡದ್ದು ಬೇಡ, ಯಾಕೆಂದರೆ ತಾತ್ಪರ್ಯ ನಿರ್ಣಯ ಇಲ್ಲಿ ಎಷ್ಟನ್ನು ಹೇಳಿದೆಯೋ ಅಷ್ಟನ್ನು ನಾವು ನೋಡೋಣ. ಸರಿ, ಒಂದು ಇದಕ್ಕೆ ಇನ್ನೊಂದು ಕಥೆಯನ್ನು ಹೇಳಬೇಕು ನಿಮಗೆ. ಭೈರಪ್ಪನವರು ಇದೇ ತರಹದ ವಾದದವರು. ಗೀತೆಯಲ್ಲಿ ಜೀವತ್ರೈವಿಧ್ಯ ಇಲ್ಲ, ಸಾಂಖ್ಯರ ಇನ್ಫ್ಲೂಯೆನ್ಸಿನಿಂದ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಜೋಡಿಸಿದ್ದಾರೆ ಗೀತೆಯಲ್ಲಿ. ಅದು ಹಾಗಾಗ್ತಾ ಇದೆ. ಮೊನ್ನೆ ಒಂದು ಪುಸ್ತಕ ಬಿಡುಗಡೆ ಆಯಿತು, ಮಹಾಭಾರತದಲ್ಲಿ ಕ್ರಮೇಣ ಸೇರಿಕೊಂಡವುಗಳು, ಮಹಾಭಾರತದ ಬೆಳವಣಿಗೆ ಅಂತ ಹೇಳಿ ಒಂದು ಪುಸ್ತಕ ಬಿಡುಗಡೆ ಆಯಿತು. ಹೀಗಾಗಿ ಅವರಿಗೆ ಅಖಂಡವಾಗಿ ತೆಗೆದುಕೊಳ್ಳಲಿಕ್ಕೆ ಇಷ್ಟ ಇಲ್ಲ. ಸಾಂಖ್ಯರ ಇನ್ಫ್ಲುಯೆನ್ಸ್ ಆಯಿತು, ಅದು ಹೇಗೆ, ಅದಕ್ಕೇನು ಪ್ರೂಫ್ ಅಂತ ಕೇಳಿದ್ರೆ ಗಟ್ಟಿಯಾದ ಉತ್ತರ ಇಲ್ಲ. ಅವ್ರ್ಯಾರೋ ಹೇಳ್ತಾರೆ, ಇವ್ರ್ಯಾರೋ ಹೇಳ್ತಾರೆ ಅಂತಲೇ ಹೇಳಬೇಕು. ಆ ಸಮಸ್ಯೆಗೆ ಬಂದಿದ್ದಾರೆ. ಆದರೆ ಸ್ವಾಮಿಗಳು ಒಂದು ಕಡೆ ಈ ರೀತಿ ಪ್ರಶ್ನೆ ಬಂದಾಗ, ಜೀವತ್ರೈವಿಧ್ಯ ವೇದದಲ್ಲಿ ಎಲ್ಲಿ ಹೇಳಿದೆ ಅಂದರೆ ಕೂಡಲೇ ಅವರೊಂದು ಇದನ್ನು ಹೇಳಿದ್ರು. ಕೂಡಲೇ ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀಂ ಪ್ರಜಾಂ ಜನಯಂತೀಂ ಸ್ವರೂಪಾಂ ಅಜೋ ಹ್ಯೇಕೋ ಜುಷಮಾಣೋ ನುಷೇತೆ ಚಹಾತ್ಯೇನಾಂ ಭುಕ್ತ ಭೋಗಾಮಜೋನ್ಯಃ ಅಂತ ಒಂದು ವೇದ ಮಂತ್ರವನ್ನು ಕೂಡಲೇ ಕೊಟ್ಟು ಮಾಡಿದ್ರು. ವೇದದಲ್ಲಿಲ್ಲ ಅಂತ ಯಾಕೆ ಹೇಳ್ತೀರಾ? ನೋಡಿ, ಈ ಮಂತ್ರ ಹಲವಾರು ವೇದದಲ್ಲೂ ಉಂಟು. ಅದರಲ್ಲಿ ಲೋಹಿತ ಶುಕ್ಲ ಕೃಷ್ಣಾಂ ಅಂತ ಇದೆ, ಇದನ್ನ ಬಹ್ವೀಂ ಪ್ರಜಾಂ ಅಂತ ಉಂಟು. ಇದನ್ನ ನೀವು ಜೀವತ್ರೈವಿಧ್ಯವನ್ನು ಹೇಳದೆ ಕೂಡಿಸ್ಲಿಕ್ಕಾಗಲ್ಲ ಅಂತ ಸ್ಪಾಂಟೇನಿಯಸ್ ಆಗಿ ಬಂದ ಉತ್ತರ.
ಲೋಹಿತ ಅಂತಂದರೆ ರಜೋಗುಣ, ಶುಕ್ಲ ಅಂತಂದರೆ ಸತ್ವಗುಣ, ಕೃಷ್ಣ ಅಂತಂದರೆ ತಮೋಗುಣ. ಇದನ್ನು ಒಳಗೊಂಡ ಬಹ್ವೀಂ ಪ್ರಜಾಂ, ಬಹಳ ತರಹದ ಪ್ರಜೆಗಳನ್ನು, ಅಲ್ಲಿ ಬಹ್ವೀಂ ಅಂತ ಹೇಳಿ ಏಕವಚನ ಇದೆ. ಏಕವಚನ ಇದ್ದರೆ ಬಹಳ ವಿಧ ಇದೆ ಅಂತ ಹೇಳ್ತೇವೆ ನಾವು. ಅಂದರೆ ಬಹಳ ವಿಧಗಳು ಅಂತಲೇ ಅರ್ಥ ಮಾಡ್ಕೊಳ್ಬೇಕು. ಅದು ಸುಮಾರಿದೆ, ಸುಮಾರಿವೇ ಆಗಬೇಕಲ್ವ. ಸುಮಾರಿದೆ ಅನ್ನೋದು ಪ್ರಭೇದ ಇದೆ ಅನ್ನೋ ಅರ್ಥದಲ್ಲಿಯೇ ಇದೆ. ಹೀಗಾಗಿ ಬಹ್ವೀಂ ಪ್ರಜಾಂ ಅಂತ ಹೇಳಿದರೆ ಬಹಳ ವಿಧಗಳ ಪ್ರಜೆಗಳನ್ನು, ಮತ್ತು ಲೋಹಿತ ಶುಕ್ಲ ಕೃಷ್ಣಾಂ ಅಂತ ಹೇಳಿರೋದು ಆ ಜೀವತ್ರೈವಿಧ್ಯವನ್ನಲ್ಲದೆ ಬೇರೆ ಒಪ್ಲಿಕ್ಕೆ ಬರೋದೇ ಇಲ್ಲ ಅಂತ ಹೇಳಿ ಅವರು ಕೂಡಲೇ ಉತ್ತರ ಕೊಟ್ಟಿದ್ರು. ಹಾಗೆ ಆ ಪ್ರತಿಭೆ ಅವರಲ್ಲಿ ಬಹಳ ಇತ್ತು. ಸ್ವಾಮಿಗಳಲ್ಲಿ ಪ್ರತಿಭೆ ಬಹಳ ಇತ್ತು. ಅಂದರೆ ಹೊಳಹು, ಟಕ್ಕ ಹೊಳಹು, ಅದು ಆ ತರಹ ಒಂದು ಪ್ರತಿಭೆ ಅವರಲ್ಲಿ, ಅದನ್ನು ಕೂಡಲೇ ಅವರು ಹೇಳಿದ್ರು ಹಾಗೆ. ಹೀಗಾಗಿ ವೇದದಲ್ಲಿ ಉಂಟು, ಉಪನಿಷತ್ತಿನಲ್ಲಿ ಉಂಟು. ಸರಿ, ವೇದದಲ್ಲಿ ಎಲ್ಲಿದೆ? ಸಂಹಿತೆಯಲ್ಲಿ. ಅಲ್ಲ, ಬೇರೆ ಸಂದರ್ಭದಲ್ಲಿ ಸಂಹಿತೆಯನ್ನು ಒಪ್ಪೋದಿಲ್ಲ ಅವರು. ಅದು ಇದಕ್ಕೆ ಮಾತ್ರ ಸಂಹಿತೆಯನ್ನು ಹೇಳ್ತಾರೆ. ಅವರು ಕೇಳಬೇಕು, ಸಂಹಿತೆಯನ್ನು ಒಪ್ಪಲ್ಲ ಅಲ್ವ, ಮತ್ತಿನ್ನೆಂಥದ್ದು? ವಿಶ್ವಂ ಸತ್ಯಂ ಮಘವಾನ ಯುವೋರಿದಾಪಶ್ಚನ ಪ್ರಮಿನಂತಿ ವ್ರತಂ ವಾಂ ಅನ್ನುವಲ್ಲಿ ವಿಶ್ವಂ ಸತ್ಯಂ ಅಂತ ಹೇಳಿದರೆ ಅದು ವ್ಯಾವಹಾರಿಕ ಸತ್ಯ ಅಂತ ಅರ್ಥ ಮಾಡ್ತೇವೆ. ಯಾಕೆಂದರೆ ಉಪನಿಷತ್ತಿನ ಸ್ಪಿರಿಟ್ಗೆ ಅದು ವಿರುದ್ಧವಾಗಿದೆ. ಹೀಗಾಗಿ ಆ ವೇದ ಅತತ್ವ ವೇದಕ ಅಂತ ಹೇಳುವಾಗ ಚೆನ್ನಾಗಿರುತ್ತೆ ಅವರಿಗೆ. ಆದರೆ ಸತ್ವರಜಸ್ತಮೋ ಗುಣಗಳ ಬಗ್ಗೆ ಹೇಳಿದಾಗ ವೇದದಲ್ಲಿ ಎಲ್ಲಿದೆ ಅಂತ ಕೇಳ್ತಾರೆ. ತಮಾಷೆ ಆಯ್ತಲ್ಲ, ನೀವು ವೇದ ಒಪ್ಪಲ್ಲ ಅಂದಮೇಲೆ ವೇದ ಹೇಳಬಾರ್ದು. ಅತತ್ವ ವೇದಕ ಅಂತ ಒಪ್ಪಿದ ಮೇಲೆ ವೇದ ಕೇಳಲೇಬಾರದು. ಇಲ್ಲ, ನಾನೊಬ್ಬ ಜಿಜ್ಞಾಸುವಾಗಿ ಕೇಳ್ತೇನೆ, ಅಲ್ಲಿಗೆ ಬರಬೇಕು. ಜಿಜ್ಞಾಸುವಾಗಿ ಕೇಳಿದಾಗ ಇತರೆಯ ಭಾಷ್ಯದಲ್ಲಿ ಬೇಕಾಷ್ಟು ಜೀವತ್ರೈವಿಧ್ಯವನ್ನು ಕುರಿತಾದ ವೇದ ಮಂತ್ರಗಳನ್ನು ಹೇಳ್ತಾರೆ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ. ಹೀಗಾಗಿ ಅದನ್ನೆಲ್ಲ ಬಿಡೋಣ ಈಗ. ಅಂದರೆ ವ್ಯಾಪ್ತಿ ಇದೆ, ವೇದದಲ್ಲಿ ಬೇಕಾಷ್ಟು ಕಡೆ ನಿರೂಪಣೆ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ಮಂಡಲಗಳಲ್ಲಿಯೂ ಅದರ ನಿರೂಪಣೆ ಇದೆ. ಆಯ್ತಾ? ಅದರಲ್ಲಿ ಒಂದು ಎರಡು ಉಲ್ಲೇಖಗಳನ್ನು ಆಚಾರ್ಯರು ಇಲ್ಲಿ ಹೇಳ್ತಾರೆ. ಒಂದು, ಶೃಣ್ವೇ ವೀರ ಉಗ್ರ ಮುಗ್ರಂ ದಮಾಯನ್ ಅನ್ಯಮನ್ಯಮತಿ ನೇನೀಯಮಾನಃ ಏಧಮಾನದ್ವಿಳುಭಯಶ್ಚ ರಾಜಾಚೋಷ್ಕೂಯತೆ ವಿಚೈಂದ್ರೋ ಮನುಷ್ಯಾನ್. 6ನೆಯ ಮಂಡಲ, 47ನೆಯ ಸೂಕ್ತ, 16ನೆಯ ಋಕ್. ಅದಾದ ಕೂಡಲೇ ಇನ್ನೊಂದುಂಟು, ಪರಾಪೂರ್ವೇ ಚಾಂ ಸಖ್ಯಾವೃಣಕ್ತಿ ವಿತರ್ತುರಾಣೋ ಅಪರೇಭಿರೇತಿ ಅನಾನುಭೂತಿರವಧೂನ್ವಾನಃ ಪೂರ್ವೀರಿಂದ್ರ ಶರದಸ್ತರ್ತರೀತಿ ಅಂತ. ಇದನ್ನ ನಾವು ಒಮ್ಮೆ ನೋಡೋಣ. ಇದು ಗರ್ಗ ಅನ್ನುವ ಋಷಿ ಕಂಡ ಮಂತ್ರ. ಎರಡೂ ಕೂಡ ತ್ರಿಷ್ಟುಪ್ ಛಂದಸ್ಸು. ಏನದು? ಶೃಣ್ವೇ, ಇಲ್ಲಿ ನರಸಿಂಹನನ್ನ ಕುರಿತಾದ ಸ್ತೋತ್ರ. ನರಸಿಂಹನನ್ನ ಕುರಿತಾದ ಸ್ತೋತ್ರ ಇದು. ಇಂದ್ರಹ ಅಂತ ಹೇಳಿದ್ರೆ ನರಸಿಂಹ ಇಲ್ಲಿ. ಯಾಕೆಂದ್ರೆ ಅದಕ್ಕೆ ಸಂವಾದ ಉಂಟು. ಇದರಲ್ಲಿ ಐತರೇಯ ಉಪನಿಷತ್ತಿನಲ್ಲಿ ಆ ಲಿಂಗವನ್ನು ಹೇಳುವಾಗ ಇಂದ್ರ ಅನ್ನುವಾಗ ಆ ಅರ್ಥವನ್ನು ನಿರೂಪಣೆ ಮಾಡಿದ್ದಾರೆ. ಅನುಷ್ಠುಪ್ ಛಂದಸ್ಸು ಇಂದ್ರನನ್ನೇ ಹೇಳುತ್ತೆ. ಅನುಷ್ಠುಪ್ ಛಂದಸ್ಸು ನರಸಿಂಹನಿಗೆ ಮೀಸಲಾದ ಛಂದಸ್ಸು ಅಂತ ಹೇಳಿ ನೃಸಿಂಹ ತಾಪಿನಿ ಉಪನಿಷತ್ತು. ನೃಸಿಂಹ ತಾಪಿನಿ ಉಪನಿಷತ್ತು ಹೆಚ್ಚು ಕಡಿಮೆ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ. ಸಾಯಣರು ವ್ಯಾಖ್ಯಾನ ಮಾಡಿದ್ದಾರೆ, ನೆನಪಿಟ್ಕೊಳ್ಳಿ. ನೃಸಿಂಹ ತಾಪಿನಿ ಉಪನಿಷತ್ತು. ಆ ತಾಪಿನಿ ಉಪನಿಷತ್ತನ್ನ, ತಾಪನೀಯ ಶ್ರುತಿಯನ್ನ ಮಧ್ವಾಚಾರ್ಯರು ಆನಂದಮಯಾಧಿಕರಣದಲ್ಲಿ ಕೋಟ್ ಮಾಡಿದ್ದಾರೆ. ದೇವರು ದಯದಿಂದ
ಇವತ್ತು ಅದು ಉಪಲಬ್ಧಿ ಇದೆ. ಅದಕ್ಕೆ ನಮ್ಮ ಗುರುಗಳು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ತಾಪನೀಯೋಪನಿಷತ್ ಭಾಷ್ಯ, ಸಾಯಣರದ್ದು ಇದೆ. ಈ ರೀತಿ ಎಲ್ಲ ರೀತಿ ತಾಪಿನಿ ಉಪನಿಷತ್ತು ಅನುಷ್ಠುಪ್ ಛಂದಸ್ಸು ನರಸಿಂಹನನ್ನೇ ಹೇಳುತ್ತೆ ಅಂತ ಪ್ರತಿಪಾದನೆ ಮಾಡಿದೆ. ಆ ಅನುಷ್ಠುಪ್ ಛಂದಸ್ಸು ಇಂದ್ರನನ್ನೇ ಮುಖ್ಯವಾಗಿ ಹೇಳುತ್ತೆ ಅಂತ ಹೇಳಿ ಐತರೇಯ ಉಪನಿಷತ್ತು ಹೇಳಿದೆ. ಎರಡನ್ನು ಸೇರಿಸಿದರೆ ಅನುಷ್ಠುಪ್ ಇಸ್ ಈಕ್ವಲ್ ಟು ಇಂದ್ರ, ಇಂದ್ರ ಇಸ್ ಈಕ್ವಲ್ ಟು ನರಸಿಂಹ. ಅದರಿಂದಾಗಿ ಇಂದ್ರ ಅಂದರೆ ನರಸಿಂಹ. ಇಂದ್ರ ಇಸ್ ಈಕ್ವಲ್ ಟು ಅನುಷ್ಠುಪ್, ಅನುಷ್ಠುಪ್ ಇಸ್ ಈಕ್ವಲ್ ಟು ನರಸಿಂಹ. ದಟ್ಸ್ ವೈ ಇಂದ್ರ ಈಸ್ ನರಸಿಂಹ. ಹಲವಾರು ಕಡೆ ತಿರುಗಿ ಬಂದಾಗ ನಮಗೆ ಈ ಈಕ್ವೇಶನ್ ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇಂದ್ರ ಅಂತ ಹೇಳಿ ಈ ಎರಡೂ ಮಂತ್ರಗಳಲ್ಲಿ ಬರೋದು ನರಸಿಂಹ ಅಂತ ಚಿಂತನೆ ಮಾಡಬೇಕು. ಅಲ್ಲಿಗೆ ಬರೋಣ. ಶೃಣ್ವೇ, ನಾನು ಕೇಳ್ತಾ ಇದ್ದೇನೆ. ಯಾವುದು ಕೇಳೋದು? ಕೇಳೋದು ಅಂತಂದ್ರೆ ವೇದದಿಂದ ಕೇಳ್ತಾ ಇದ್ದೇನೆ ಅಂತಾನೆ ಅರ್ಥ. ಸೂತ್ರ ಪ್ರಪಂಚದಲ್ಲಿ ದರ್ಶನ ಅಂತಂದ್ರೆ ವೇದ ಅಂತಾನೆ ಅರ್ಥ. ವೇದದಲ್ಲಿ ಕೇಳ್ತೇನೆ ಅಂದ್ರೆ ಇನ್ನೊಂದು ವೇದದಿಂದ ಕೇಳ್ತಾ ಇದ್ದೇನೆ ಅಂತಾನೆ ಅರ್ಥ. ವೇದದಲ್ಲಿ ಕೇಳೋದು ಅಂತಂದ್ರೆ ಅದು ಇನ್ನೊಂದು ವೇದವೇ ಆಗಿರುತ್ತೆ. ಈ ಸೂಕ್ಷ್ಮವನ್ನು ಹೇಳಿದ್ದು ಆಚಾರ್ಯರು ಅಥರ್ವಣೋಪನಿಷತ್ ಭಾಷ್ಯದಲ್ಲಿ. ಪ್ರಮಾಣಸ್ಯ ಪ್ರಮಾಣಂ ತದ್ ಬಲವದ್ ವಿದ್ಯತೆ ಮುನೆ ಅನ್ನುವಲ್ಲಿ. ಮಾಂಡುಕ ಉಪನಿಷತ್ ಭಾಷ್ಯದಲ್ಲಿಯೂ ಹೇಳ್ತಾರೆ, ಸ್ವಲ್ಪ ಬೇರೆ ಥರ ಹೇಳ್ತಾರೆ. ಹೀಗಾಗಿ ಬ್ರಹ್ಮದೃಷ್ಟ ಯಥೋ ಮಂತ್ರಾಹ, ಬ್ರಹ್ಮದೇವರು ಕಂಡದ್ದನ್ನೇ ವರುಣ ಕಾಣುವಾಗ ತಥಾ ಹಿ ಶ್ಲೋಕಾಹ ಅಂತ ಹೇಳ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಶೃಣ್ವೆ ಕೇಳ್ತೇನೆ ಅಂದ್ರೆ ಇನ್ನೊಂದು ವೇದ ಮಂತ್ರ ಹೇಳ್ತಾ ಇದೆ ಅಂತಾನೆ ಅರ್ಥ. ಶೃಣ್ವೆ ಕೇಳ್ತಾ ಇದ್ದೇನೆ ಅಂದ್ರೆ ವೇದದಲ್ಲಿ ಹೀಗಿದೆ. ಏನು? ವೀರ ಉಗ್ರ ಮುಗ್ರಂ ದಮಾಯನ್. ವೀರ ಏನು? ಶುರು ಮಾಡಿದ ಕೆಲಸವನ್ನು ಚೆನ್ನಾಗಿ ಮುಗಿಸುವವ ಏನಿದ್ದಾನೆ ಅವನು ವೀರ. ಉಗ್ರಂ ಉಗ್ರಂ ದಮಾಯನ್, ತನ್ನ ಕಡೆಗೆ ದ್ವೇಷಿಯಾದವನನ್ನ ಉಗ್ರಂ ಜ್ಞಾನಾನಂದ ಪೂರ್ವಕವಾಗಿ ದಮಾಯನ್ ದಮನ ಮಾಡ್ತಾನೆ. ಅಂದರೆ ಸಿಟ್ಟಿನಿಂದ ದಮನ ಮಾಡೋದಲ್ಲ, ಅವನು ಈ ಯಾವುದಕ್ಕೆ ಯೋಗ್ಯನಿದ್ದ ಅದನ್ನು ಕೊಡ್ತಾನೆ. ಅಂದರೆ ದೇವರಿಗೆ ಬರುವ ಸಿಟ್ಟು ಭೌತಿಕ ಸಿಟ್ಟು ಅಲ್ಲ, ಪಾರಿಸರಿಕವಾದ ಸಿಟ್ಟು ಅಲ್ವೇ ಅಲ್ಲ. ಅದರಿಂದಾಗಿ ಉಗ್ರಂ ಉಗ್ರಂ ದಮಾಯನ್. ಒಂದು ಉಗ್ರಂ ಅನ್ನೋದು ಕ್ರಿಯಾವಿಶೇಷಣ, ಇನ್ನೊಂದು ಉಗ್ರಂ ಅಂತನ್ನೋದು ದುಷ್ಟಜನ. ಕೆಲವೊಬ್ಬರು ಉಗ್ರಂ ಉಗ್ರಂ ಅನ್ಬೇಕಾದ್ರೆ ದುಷ್ಟಜನ ಅಂತ ಅರ್ಥ ಮಾಡ್ತಾರೆ. ಇನ್ನೂ ಒಂದು ಅರ್ಥ ಇದೆ, ಅದನ್ನ ನಮ್ಮ ಗುರುಗಳು ಹೇಳ್ತಾರೆ. ಉಗ್ರಂ ವೀರಂ ಮಹಾವಿಷ್ಣುಂ ಅಂತ ಹೇಳಿ ಉಗ್ರ ಶಬ್ದ ನರಸಿಂಹನನ್ನ ಹೇಳ್ತಾ ಇದೆ. ಉಗ್ರಂ ಪ್ರತ್ಯುಗ್ರಂ, ನರಸಿಂಹನನ್ನ ದ್ವೇಷಿಸುವವ ಅಂತ ಅರ್ಥ ಆಗತ್ತೆ. ಉಗ್ರ ಅಂತಂದ್ರೆ ನರಸಿಂಹನೇ ಉಪನಿಷತ್ತುಗಳಲ್ಲಿ. ಹೀಗಾಗಿ ಉಗ್ರಂ ದಮಾಯನ್, ಉಗ್ರನನ್ನು ಉಗ್ರವಾಗಿ ದಮನ ಮಾಡ್ತಾ, ಅನ್ಯಂ ಅನ್ಯಂ, ಅವನಿಗಿಂತ ಭಿನ್ನನಾದವನನ್ನ ಅತಿ ನೇನೀಯಮಾನಃ, ಮೇಲ್ಗಡೆಗೆ ಒಯ್ಯುತ್ತಾ, ಏನು ಇದ್ದಾನೆ ಅಂತಹ ದೇವರು ಉಭಯಸ್ಯ ಏಧಮಾನ ದ್ವಿಟ್, ಇಬ್ಬರಿಗೂ ಯೋಗ್ಯತೆ ಮೀರಿ ಬೆಳೆಯುವಾಗ ಇಬ್ಬರನ್ನೂ ಕಿರಿದು ಮಾಡುತ್ತಾನೆ, ಅವರ ಮಟ್ಟವನ್ನು ಇಳಿಸುತ್ತಾನೆ. ಏಧಮಾನ ದ್ವಿಟ್, ರಾಜ ಹೊಳೆಯುವವ, ಇವನು ಮಾನುಷಾನ್ವಿಷಃ, ಮನುಷ್ಯಾನ್ವಿಷಃ, ಮಧ್ಯಮರನ್ನ ಚೋಷ್ಕೂಯತೆ, ಪರಿವರ್ತನೆ ಮಾಡ್ತಾನೆ. ಇಲ್ಲಿ ಈ
ಪದಗಳ ಬಗ್ಗೆ ಮೀಮಾಂಸೆ ಮಾಡೋದಾದರೆ ಏಧಮಾನದ್ವಿಟ್ ಉಭಯಸ್ಯ ಏಧಮಾನದ್ವಿಳುಭಯಸ್ಯ ಅಂತ ಆಗತ್ತೆ. ಅಜ್ಮಧ್ಯಸ್ಥ ಡಕಾರಸ್ಯ ಲಕಾರಂಬ ಹುರುಚಾ ವಿದುಹು ಅಂತ ಹೇಳಿ ಪ್ರಾತಿಶಾಖ್ಯದಲ್ಲಿಯೂ ಕೂಡ ಈ ನಿಯಮವನ್ನು ಒಪ್ಕೊಂಡಿದ್ದಾರೆ, ಶಿಕ್ಷಾದಲ್ಲಿಯೂ ಒಪ್ಕೊಂಡಿದ್ದಾರೆ. ಪ್ರಾತಿಶಾಖ್ಯ ಅಂತಂದರೆ ಆಯಾ ವೇದದ ಶಾಖೆಗೆ ನಿಯತವಾಗಿರುವ ವ್ಯಾಕರಣ, ಹೇಗೆ ಉಚ್ಚಾರ ಮಾಡಬೇಕು, ಸಂಧಿ ಹೇಗೆ ಮಾಡಬೇಕು ಇತ್ಯಾದಿಗಳನ್ನು ಹೇಳ್ತಾರೆ. ಹೀಗಾಗಿ ದ್ವಿಟ್ ಉಭಯಸ್ಯ ಎರಡು ಅಚ್ಚುಗಳು ಇದೆ, ಎರಡು ಸ್ವರಾಕ್ಷರಗಳುಂಟು. ದ್ವಿ ಅನ್ನುವಲ್ಲಿ ಇ ಇದೆ, ಉ ಇದೆ, ಇ ಮತ್ತೆ ಉ ಮಧ್ಯೆ ಟ ಇದೆ, ದ್ವಿಟ್ ದ್ವಿಡ್ ಅಂತ ಆಗತ್ತೆ. ದ್ವಿಳುಭಯಸ್ಯ ಡಕಾರಕ್ಕೆ ಲಕಾರ ಹತ್ತಿರ, ದ್ವಿಳುಭಯಸ್ಯ ರಾಜ ಅಂತ ಆಗತ್ತೆ. ಲಕಾರಕ್ಕೆ ಒಂದು ಪ್ರತ್ಯೇಕ ಅಸ್ತಿತ್ವ ಇದೆ. ಲಕಾರ ಸಂಸ್ಕೃತದಲ್ಲಿ ಇದೆ, ಸಂಸ್ಕೃತದಲ್ಲಿ ಇಲ್ಲ ಅಂತ ಅಂದುಕೊಳ್ಬೇಡಿ, ಹೀಗೂ ಇದೆ. ಅದರಿಂದಾಗಿ ಏಧಮಾನ ದ್ವಿಟ್ ಸಂಹಿತೆಯಲ್ಲಿ ದ್ವಿಳುಭಯಸ್ಯ ಅಂತ ಆಗತ್ತೆ. ಸರಿ, ಚೋಷ್ಕೂಯತೆ ಅಂತ ಇದೆ. ಏನು ಚೋಷ್ಕೂಯತೆ ಅಂದರೆ ಸ್ಕುಂಜ್ ಆಪ್ರವಣೆ ಅಂತ ಪಾಣಿನೀಯರು, ಸ್ಕುಂಜ್ ಆಪ್ಲವಣೆ ಅಂತ ಕಾತಂತ್ರ ವ್ಯಾಕರಣದಲ್ಲಿ ಇದೆ. ಸ್ಕೂನ್ ಆಚ್ಛಾದನೆ ಅಂತ ಹೇಳಿ ಕಾಶಕೃತ್ಸನರು ಹೇಳುತ್ತಾರೆ. ಮೈತ್ರೇಯರು ಈ ಧಾತುವನ್ನೇ ಹೇಳೋದಿಲ್ಲ. ಸೌತ್ರೋಯಂ ಇತಿ ಕ್ಷೀರಸ್ವಾಮಿ, ಕ್ಷೀರಸ್ವಾಮಿಗಳು ಸೂತ್ರಕ್ಕೇನರ್ಥ ಇದೆ ಅದೇ ಅಂತ ಹೇಳಿಬಿಡ್ತಾರೆ. ಸರಿ, ಏನರ್ಥ? ತತ್ವಪ್ರದೀಪಾಚಾರ್ಯರು ನಿರೂಪಣೆ ಮಾಡಿದ್ರು. ಏನು? ದೇವಾತುರಾಣಾಂ ಈಶ್ವರ ಅಧ್ಯವಸಾಯಾಂತಗಾಮಿ. ತ್ರಿವಿಕ್ರಮ ಪಂಡಿತರು ತತ್ವ ಪ್ರದೀಪದಲ್ಲಿ ಈ ಮಂತ್ರಕ್ಕೆ ಅರ್ಥವನ್ನು ಬರೆದಿದ್ದಾರೆ. ಅದರ ಪ್ರಕಾರ ನೋಡೋಣ. ನೋಡಿ, ವೀರಹ ಅಂತ ಇದೆ. ವೀರಹ ಅನ್ನೋದಕ್ಕೆ ನಾನೇನು ಹೇಳಿದೆ? ಆರಬ್ಧ ಅಂತ ಗಾಮಿ ಹಿಂದೆ, ಅದು ತ್ರಿವಿಕ್ರಮ ಪಂಡಿತರು ಹೇಳಿದ್ದ ಅರ್ಥ. ಅಧ್ಯವಸಾಯ ಅಂತ ಗಾಮಿ ಅಂತ ಹೇಳಿದ್ದಾರೆ, ಅಷ್ಟೇ ಅಷ್ಟೇ ವ್ಯತ್ಯಾಸ. ಅಧ್ಯವಸಾಯ ಅಂತ ಗಾಮಿ ವೀರಹ ಏನು? ಅವನು ಸ್ವಯೋಗ್ಯತಾಧಿಕ ವೃದ್ಧಿ ಹ್ರಾಸಂ ಅಸಹಮಾನ ಏಧಮಾನದ್ವಿಟ್, ತಮ್ಮ ತಮ್ಮ ಯೋಗ್ಯತೆಗೆ ಮೀರಿ ಬೆಳೆಯುವವರನ್ನ ಮಟ್ಟ ಹಾಕ್ತಾನೆ. ಅದು ಕರುಣಯಿ. ತಾಯಿ ಹೆಚ್ಚು ತಿನ್ನಬೇಡ ಅಂತ ಮಗನನ್ನು ತಡೆದ ಹಾಗೆ, ಒಳ್ಳೆಯದಕ್ಕಾಗಿ. ಹಾಗೆ ಇದು ಕೂಡ ಅದು ಪ್ರಾಣಿಗಳಲ್ಲಿಯೂ ಅದರ ಅರಿವು ವ್ಯಾಪಕವಾಗಿದೆ. ಈ ಚಿರತೆಗಳು, ತೋಳಗಳು ಹೆಚ್ಚು ತಿಂತಾ ಇರ್ತವೆ, ತೋಳದ ಮರಿಗಳು. ಆಗ ಅದು ಹೆಚ್ಚು ತಿಂದರೆ ತಾಯಿ ಹೊಡೆದು ಹೊಡೆದು ವಾಂತಿ ಮಾಡಿಸತ್ತಂತೆ ತಾಯಿ ತೋಳ. ಅಂದ್ರೆ ಅದ್ರ ಹಿಂದೆ ಇರೋದಿಷ್ಟೇ, ಯೋಗ್ಯತೆಗಿಂತ ಮೀರಿ ಏನು ತೆಗೆದುಕೊಂಡ್ರೂ ಅವ್ಯವಸ್ಥೆ. ಯೋಗ್ಯತೆಗೆ ಮೀರಿ ಏನು ಪ್ರಯತ್ನ ಇದೆ, ಯೋಗ್ಯತೆಗೆ ಮೀರಿ ಯಾವುದರ ಸ್ವೀಕಾರ ಇದೆ, ಅದೆಲ್ಲವೂ ಕೂಡ ಅಹಿತ. ಅದರಿಂದಾಗಿ ದೇವರ ಹಿತವನ್ನು ನೋಡುವವ ಏಧಮಾನದ್ವಿಟ್. ನಾವು ಎಷ್ಟರ ಮಟ್ಟದಲ್ಲಿರಬೇಕೋ ಅಷ್ಟೇ ಮಟ್ಟದಲ್ಲಿ ಅವನು ಇಟ್ಟಿರ್ತಾನೆ, ಅವನು ಗೊತ್ತದು. ಅದರಿಂದಾಗಿ ಏಧಮಾನದ್ವಿಟ್ ಅವ್ರು ಹೇಳಿದ್ರು ಸ್ವಯೋಗ್ಯತಾಧಿಕ ವೃದ್ಧಿ ಅತಮಸಹಮಾನಃ ಅಸುರಾನ್ ಅಂಧೇ ತಮಸಿ ಕ್ಷಿಪನ್ ದೇವಾನ್ ಉಚ್ಚಂ ಸ್ವಪದಂ ನಯನ್ ಮನುಷ್ಯಾನ್ ಸ್ವರ್ಗೇ ಭೂಮೌ ನರಕೇ ಚ ಪ್ರೇಂಖೋಲಯತಿ ಇತ್ಯೇವಂ ಶ್ರೂಯತೆ. ಪ್ರೇಂಖೋಲನ, ಸ್ಕುಂಜ್ ಪ್ರೇಂಖೋಲೆ ಅಂತ ಧಾತು, ಪ್ರೇಂಖಣೆ ಅಂತ ಧಾತು ಇದೆ ಅಂತ ನಾವು ಊಹಿಸ್ಬೇಕಾಗತ್ತೆ. ಏಕೆಂದರೆ ಇಲ್ಲಿ ಚೋಷ್ಕೂಯತೆ ಅನ್ನೋದಕ್ಕೆ ಅರ್ಥ ಪ್ರೇಂಖೋಲಯತಿ ಅಂತ ಹೇಳಿದ್ದಾರೆ. ಅಂದರೆ ಚೋಷ್ಕೂಯತೆ ಅಂತಂದ್ರೇನು? ತೊಟ್ಟಿಲಿನ ಹಾಗೆ ಈಚೆಯೂ ಆಚೆಯೂ ಆಡಿಸುತ್ತಾನೆ ಮಧ್ಯಮರನ್ನ. ಈಗ ಅರ್ಥ ಸರಿಯಾಯಿತು ನೋಡಿ. ಉಗ್ರಂ ದಮಾಯನ್, ದೇವರನ್ನ ದ್ವೇಷಿಸುವವರನ್ನ ಅಂಧಂತಮಸ್ಸು ಸ್ವಾಗತ ಮಾಡುತ್ತೆ. ಅನ್ಯಮನ್ಯಂ ಅತಿ ನೇನೀಯಮಾನ, ದೇವರನ್ನ ಮೆಚ್ಚುವವನು ಎತ್ತರಕ್ಕೆ ಏರುತ್ತಾನೆ. ಇವರಿಬ್ಬರೂ ಯೋಗ್ಯತೆಗೆ ಮೀರದಂತೆ
ದೇವರು ನೋಡಿಕೊಳ್ಳುತ್ತಾನೆ. ಅವನು ಮಧ್ಯಮರನ್ನು ಏನು ಮಾಡ್ತಾನೆ? ವಿಷಃ ಚೋಷ್ಕೂಯತೆ. ಚೋಷ್ಕೂಯತೆ ಅಂದರೆ ಗೊತ್ತಾಯ್ತು, ಮತ್ತೆ ಓಡಾಡಿಸ್ತಾ ಇರ್ತಾನೆ, ಇಲ್ಲೇ ಓಡಾಡಿಸ್ತಾ ಇರ್ತಾನೆ. ಹೀಗಾಯಿತು. ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಅಂತ. ಇಷ್ಟು ತತ್ವಪ್ರದೀಪಾಚಾರ್ಯರು ನಿರೂಪಣೆ ಮಾಡಿದ್ದು. ಅಲ್ಲ, ತತ್ವಪ್ರದೀಪಾಚಾರ್ಯರು ಹೇಳ್ತಾರೆ ಅಂದ ಮಾತ್ರಕ್ಕೆ ಹೇಗೆ ಹೇಳ್ತೀರಾ? ಪ್ರೇಂಖೋಲ ಚಾಪಲೆ ಅಂತ ಕವಿಕಲ್ಪದ್ರುಮ ಉಂಟು, ಸ್ಕುಂಜ್ ಅಂತ ಹೇಳಿ ಹಿಂದೆ ಧಾತು ಉಂಟು. ಅದರಿಂದಾಗಿ ಇದೂ ಅರ್ಥ ಇದೆ. ಒಟ್ಟಾರೆ ಏನಾಯಿತು? ಏಧಮಾನದ್ವಿಳುಭಯಶ್ಚ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ನಂತ ಅರ್ಥ ಆಯ್ತು. ಇಷ್ಟು ಹಿನ್ನೆಲೆಯೊಂದಿಗೆ ಮುಂದಿನ ಮಂತ್ರಕ್ಕೆ ಹೋಗೋಣ. ಪರಾ ಪೂರ್ವೇತಾಂ ಸಖ್ಯಾವೃಣಕ್ತಿ. ಪೂರ್ವೇತಾಂ ಮೊದಲಿನವರನ್ನು, ಸಖ್ಯಾವೃಣಕ್ತಿ ಇಬ್ಬರಿಗೂ ಗೆಳೆಯನಲ್ಲ ದೇವರು. ಪರಾವೃಣಕ್ತಿ. ಪೂರ್ವೇತಾಂ ಅಂದರೆ ಹಿಂದೆ ಹೇಳಿದ ಸಾತ್ವಿಕರು, ರಾಜಸರು, ತಾಮಸರು. ದೇವರನ್ನ ಕುರಿತು ಉಗ್ರರು, ದೇವರಿಂದ ಎತ್ತರಕ್ಕೆ ಒಯ್ಯಲ್ಪಡುವವರು, ದೇವರಿಂದ ಈ ಪರಿಸರದಲ್ಲಿ ಸುತ್ತುವವರು. ಈ ಮೂರೂ ಜನರು ಏನಿದ್ದಾರೆ, ಈ ಮೂರೂ ಜನರ ಬಗೆಗೂ ದೇವರಿಗೆ ಸ್ನೇಹ ಇಲ್ಲ. ಪೂರ್ವೇಶಾಂ ಸಖ್ಯಾ ಪರಾವೃಣಕ್ತಿ. ಪರ ಅನ್ನೋದನ್ನು ವೃಣಕ್ತಿ ಅನ್ನೋದಕ್ಕೆ ಅನ್ವಯ ಮಾಡ್ಕೊಳ್ಬೇಕು. ಪರಾ ಪೂರ್ವೇಶಾಂ ಸಖ್ಯಾ ವೃಣಕ್ತಿ. ಯಾರಿಗೂ ಗೆಳೆಯ ಅಲ್ಲ ದೇವರು. ದೇವತೆಗಳಿಗೂ ಗೆಳೆಯ ಅಲ್ಲ, ದೈತ್ಯರಿಗೂ ಗೆಳೆಯ ಅಲ್ಲ, ಮನುಷ್ಯರಿಗೂ ಗೆಳೆಯ ಅಲ್ಲ. ಹಾಗಾದ್ರೆ ಗೆಳೆಯ ಅಂತ ಅದು ನಾವು ಅಂದುಕೊಳ್ಬೇಕು. ಯಾಕೆಂದ್ರೆ ಅವನು ಮೂರೂ ಜನರಿಗೂ ಸಮಾನವಾದ ಸಾಧ್ಯತೆಗಳನ್ನು ಕೊಟ್ಟಿದ್ದಾನೆ. ಪ್ರಾಬ್ಲಮ್ ಏನು ಅಂದರೆ ಸಮಾನವಾದ ಸಾಧ್ಯತೆಗಳಿದೆ ಎತ್ತರಕ್ಕೆ ಬೆಳೆಯಲಿಕ್ಕೆ. ಕೆಲವೊಂದು ಸಮಾನವಾದ ದುಃಖ, ಕೆಲವೊಂದು ಸಮಾನವಾದ ಸುಖ. ಮೇಲ್ಗಡೆಯಿಂದ ಯಾರು ಬಿದ್ದರೂ ದುಃಖವೇ. ಅವನು ಅತ್ಯಂತ ದುಷ್ಟ, ಅತ್ಯಂತ ತಾಮಸ, ಅತ್ಯಂತ ಶಿಷ್ಟ, ಯಾರನ್ನೂ ಕೇಳಲ್ಲ. ಅದು ಮೇಲ್ಗಡೆಯಿಂದ ಬಿದ್ದರೆ ಎಲ್ಲರಿಗೂ ದುಃಖವೇ. ಮುಳ್ಳು ಯಾರು ಚುಚ್ಕೊಂಡ್ರೂ ದುಃಖವೇ. ಇನ್ನು ಯಾರಿಗಿದ್ರೂ ಕೂಡ ಚಳಿಗಾಲದಲ್ಲಿ ಬಿಸಿ ನೀರು ಅಂತನ್ನೋದು ಸುಖವೇ. ಈ ತರಹದ ಸುಖ ದುಃಖ ಇಬ್ಬರಿಗೂ ಕೂಡ ಮಾಡಿಕೊಟ್ಟಿದ್ದಾನೆ. ಕೆಲವೊಂದು ಸುಖ ಆಗಿದ್ದವ್ರಿಗಾಗಲ್ಲ. ಈಗ ಶಾಸ್ತ್ರದಲ್ಲಿ ವಿಹಾರ ಮಾಡೋದು ಕೆಲವೊಬ್ರಿಗೆ ಸುಖ ಆದರೆ ಅಯ್ಯೋ ರಗಳೆ ಮಾರಾಯ ಅಂತಾರೆ, ಅವ್ರಿಗೆ ದುಃಖ ಅದು. ಹೀಗೆ ಅದು ಅವ್ರ ಮೇಲೆ ಡಿಪೆಂಡ್. ಆದರೆ ದೇವರು ತಟಸ್ಥವಾಗಿ ನಿರ್ಮಾಣ ಮಾಡಿದ್ದಾನೆ. ಜ್ಞಾನದಿಂದ ಸುಖ. ಅದಕ್ಕಾಗಿ ಏನು ಮಾಡ್ತೇವೆ ನಾವು? ಸೌಲಭ್ಯಗಳನ್ನು ವಿಜ್ಞಾನದ ಮೂಲಕ ತಂದುಕೊಳ್ತಾ ಇದ್ದೇವೆ. ಗಾಡಿಯ ಆವಿಷ್ಕಾರ, ವೇಗವಾಗಿ ಸಾಗುವ ಪದಾರ್ಥಗಳು, ಬೇಗ ಗ್ರಹಿಸೋದು ಇತ್ಯಾದಿಗಳೆಲ್ಲ. ಅದರಿಂದಾಗಿ ದೇವರು ಯಾರಿಗೂ ಗೆಳೆಯನಲ್ಲ. ಅವನ ಜೊತೆ ಕಾಂಟ್ರಾಕ್ಟ್ ಯಾರಿಗೂ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಇಸ್ಲಾಂ ಆಗಲಿ ಕ್ರಿಶ್ಚಿಯಾನಿಟಿ ಆಗಲಿ ಒಂಥರ ಕಾಂಟ್ರಾಕ್ಟ್ ಬೇಸಿಸ್. ಅದು ನೀವು ಹೀಗೆ ಮಾಡಿ ದೇವರು ಹಿಂಗೆ ಮಾಡ್ಬಿಡ್ತಾನೆ ಅಂತ, ಇಷ್ಟೇ, ಬೇರೆ ಪ್ರಶ್ನೆಗಳೇ ಇಲ್ಲ ಅಲ್ಲಿ. ಹೀಗಾಗಿ ಅವರು ಪೊಲಿಟಿಕಲಿ ಯೋಚನೆ ಮಾಡ್ತಾರೆ. ಎಲ್ಲ ಕಡೆ ನಮ್ಮ ಕಡೆ ಇರಿದು ಬಿಟ್ರೆ ಮುಗೀತು, ದೇವರು ಪುನರುತ್ಥಾನದ ದಿವಸ ನಮ್ಮನ್ನು ಎತ್ಕೊಂಡು ಹೋಗ್ಬಿಡ್ತಾನೆ ಅಂತ. ಆಂತರಿಕವಾದ ಗುಣ ಅದು ಸ್ವಭಾವಕ್ಕೆ ಅಂಟಿ ಬಂದದ್ದು, ಸ್ವಭಾವದಿಂದ ಪ್ರಕಾಶ ಆಗೋದು. ಪ್ರಭಾವ ಏನಿದ್ರೂ ಕೂಡ ಈ ದೇಹದ ತನಕ ಮಾತ್ರ ಅನ್ನೋ ಕಲ್ಪನೆಯೇ ಇಲ್ಲ ಅವರಿಗೆ. ಈ ಎಲ್ಲ ಹಿನ್ನೆಲೆಯಲ್ಲಿ ವೇದ ಹೇಳಿತು ಪೂರ್ವೇಶಾಂ ಸಖ್ಯಾ ಪರಾವೃಣಕ್ತಿ. ಪೂರ್ವೇತಾಂ ಸಖ್ಯಾನಿ ಪರಾವೃಣಕ್ತಿ. ಅವನು ಬಿಡ್ತಾನೆ. ವಿತರ್ತುರಾಣೋ ಅಪರೇಭಿರೇತಿ. ಅಪರೇಭಿಹಿ, ಇದಕ್ಕಿಂತ ವಿಲಕ್ಷಣರಾದವರಿಗೆ. ತ್ವರಮಾಣ ಏತಿ,
ಅವರಿಗೆ ತನ್ನ ಪ್ರೀತಿಯನ್ನು ಕೊಡ್ತಾನೆ. ಯಾಕೆಂದರೆ ಅವರ ಯೋಗ್ಯತೆಯನ್ನು ನೋಡಿಕೊಂಡು. ದೇವರು ಯಾರಿಗೂ ಗೆಳೆಯನಲ್ಲ, ಆದರೆ ಪ್ರೀತಿ ಕೊಡಬಲ್ಲ. ಬಹಳ ವಿಚಿತ್ರ ಅಲ್ವಾ? ಪ್ರೀತಿಸಬಲ್ಲ, ಆದರೆ ಗೆಳೆಯನಾಗಲಾರ. ಏನಿದು ಗೆಳೆಯ ಅಂತ ಹೇಳಿದರೆ? ಕೆಲವೊಂದು ಸಹಜವಾಗಿ ನಮಗೆ ದೋಷ ಗೊತ್ತಿದ್ದರೂ ಕೂಡ ಅದನ್ನು ಮುಚ್ಚಿ ನಾವು ಅದನ್ನು ಪ್ರೀತಿಸ್ತೇವೆ. ಯಾರು ಅತ್ಯಂತ ಪ್ರೀತ್ಯಾಸ್ಪದರೋ ಅವರ ದೋಷವನ್ನು ಕಡೆಗಣಿಸ್ತೇವೆ, ಗುಣವನ್ನು ಮಾತ್ರ ಎತ್ತಿ ಹಿಡಿತೇವೆ. ಇದೆಲ್ಲ ನಮ್ಮ ನಡೆಯತಕ್ಕಂಥದ್ದು. ದೇವರು ಹಾಗಲ್ಲ. ಗೆಳೆತನದ ಫಲವನ್ನು ಅವರು ಕೊಡ್ತಾನೆ, ಆದರೆ ಗೆಳೆಯನಾಗಿರಲಾರ. ಅನಾನುಭೂತಿರವಧೂನುವಾನಃ. ಅನಾನುಭೂತಿ, ದೇವರ ಅನುಭೂತಿಯೇ ಯಾರಿಗೆ ಇರೋದಿಲ್ವೋ, ಅವಧೂನುವಾನಃ, ಅವರನ್ನ ಸಂಸಾರದಲ್ಲಿಯೇ ಗಡಗಡ ನಡುಗುವಂತೆ ಮಾಡಿ, ಹಾಗೇ ಅದೇ ಅವಸ್ಥೆಯಲ್ಲಿ ಇಂದ್ರ, ನೋಡಿ ಇದನ್ನು ಎಚ್ಚರದಿಂದ ಗಮನಿಸಿ, ಇಂದ್ರ ನರಸಿಂಹನು ಪೂರ್ವೀಹಿ ತರದಃ, ಹಿಂದಿನ ಎಲ್ಲ ಕಾಲಗಳನ್ನು ತರ್ತರೀತಿ ಕಳೆಯುತ್ತಾನೆ. ಏನ್ರಿ ಇದು? ಪೂರ್ವೀಹಿ ಚರದಃ ಅಂತ ಭೂತಕಾಲ, ಕಳೆಯುತ್ತಾನೆ ಅಂತ ಹೇಳಿ ವರ್ತಮಾನ ಮತ್ತೆ ಭವಿಷ್ಯತ್. ಏನಿದು? ಅದನ್ನು ನಾವು ಪ್ರಯೋಗವೂ ಮಾಡ್ಲಿಕ್ಕೆ ಬರಲ್ಲ, ವೇದ ಪ್ರಯೋಗ ಮಾಡಿದೆ. ಇದರ ಅಭಿಪ್ರಾಯ ಇತಿಹಾಸ ಅನ್ನೋದು ಚಕ್ರಭ್ರಮಣ ಅನ್ನೋದನ್ನು ಹೇಳಲಿಕ್ಕೆ ಹೀಗೆ ಕಾಲ ವ್ಯತ್ಯಾಸ ಮಾಡಿ ವೇದ ಹೇಳುತ್ತೆ. ಅನಾದಿಯಾದ ಅನಂತವಾದ ನಿಯಮ ಪರಮಾತ್ಮನದ್ದು. ಅದಕ್ಕೆ ತರ್ತರೀತಿ ಎಂದರು. ಹೀಗೆ ದೇವರು ಜೀವತ್ರೈವಿಧ್ಯವನ್ನು ಸೃಷ್ಟಿ ಮಾಡಿಲ್ಲ. ದೇವರು ಜೀವತ್ರೈವಿಧ್ಯವನ್ನು ಸೃಷ್ಟಿ ಮಾಡಿಲ್ಲ. ಜೀವರಿಗೆ ದೇಹ ಮೊದಲಾದವುಗಳನ್ನು ಕೊಟ್ಟಿದ್ದು, ಪರಿಸರವನ್ನು ಸೃಷ್ಟಿ ಮಾಡಿದ್ದು. ಅವರ ಸ್ವಭಾವಕ್ಕನುಗುಣವಾಗಿ ಅವರು ಆ ಪರಿಸರವನ್ನು ಸ್ವೀಕಾರ ಮಾಡ್ತಾರೆ. ಇದನ್ನು ದೇವರು ನಾನು ಮಾಡೋದಿಲ್ಲ, ಇದರಲ್ಲಿ ಆ ಜೀವರ ಸ್ವಭಾವವನ್ನು ಬದಲಾವಣೆ ಮಾಡೋಲ್ಲ ಅಂತ ಹೇಳಿ ದೇವರು ನಿಶ್ಚಯ ಮಾಡಿಬಿಟ್ಟಿದ್ದಾನೆ. ಸಂಕಲ್ಪ ಅದು. ಯಾಕೆಂದರೆ ಬದಲಾವಣೆ ಮಾಡಿದ್ರೆ ಹೆಚ್ಚು ವೈಷಮ್ಯ. ಯಾರು ಸ್ವಭಾವತಃ ಸಾತ್ವಿಕನಾಗಿರ್ತಾನೆ ಅವನಿಗೂ ಮೋಕ್ಷ, ಯಾರು ರಾಜಸ ತಾಮಸನಾಗಿರ್ತಾನೆ ಅವನನ್ನೂ ಸಾತ್ವಿಕನಾಗಿ ಕನ್ವರ್ಟ್ ಮಾಡಿ ಮೋಕ್ಷ. ಏನು ಅಕ್ರಮ ಸಕ್ರಮ ಕಾಯ್ದೆನಾ ಅದು? ಯಾರು ಈಗಾಗಲೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಂದ ಕಟ್ಟಿರ್ತಾರೆ ಮನೆಯನ್ನ, ಅವ್ರಿಗೂ ಕೂಡ ಓಕೆ. ಯಾರು ಕಟ್ಟಿರಲ್ಲ ಅದನ್ನ ಇಷ್ಟು ಕಾಲದವರೆಗೆ ಮಾತ್ರ ಅಂತ ಏನು ಬೇಕಾದ್ರೆ ಇರಲಿ, ಅದಕ್ಕೆ ಕಾಲದ ಮಿತಿ ಇರಲಿ, ಅದಕ್ಕೆ ಬೇರೆನೇ ಮಿತಿಗಳಿರಲಿ, ಎಲ್ಲ ಆದ್ಮೇಲೆ ಮತ್ತೆ ಮೋಕ್ಷ. ಅವ್ರಿಗೂ ಅದೇನ? ದೇವರು ಹಾಗೆ ಮಾಡೋದು ಇಲ್ಲ. ದೇವರಿಗೆ ವೈಷಮ್ಯ ಅಲ್ಲಿ ಬರುತ್ತೆ, ಪಕ್ಷಪಾತ ಅಲ್ಲಿ ಬರುತ್ತೆ. ಹೀಗಾಗಿ ದೇವರಿಗೆ ವೈಷಮ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ದೇವರು ಯಾರಿಗೂ ಗೆಳೆಯನಲ್ಲ, ಅವರವರಿಗೆ ಇದ್ದ ಫಲವನ್ನು ಕೊಡ್ತಾನೆ. ಇಷ್ಟು ನಿರ್ಲಿಪ್ತ, ಆದರೆ ಹಚ್ಚಿಕೊಂಡು ಇರ್ತಾನೆ. ಅದು ಬಹಳ ವಿಶಿಷ್ಟ. ಅನಾನುಭೂತಿ, ಇದರ ಬಗೆಗೆ ಅನುಭೂತಿಯೇ ಇಲ್ಲ ಅಂಥವರನ್ನ ಇಲ್ಲೇ ತಿರುಗಾಡಿಸ್ತಾ ಇರ್ತಾನೆ. ಇದು ವೇದದ ಮಾತು. ವೇದ ಈ ಎರಡು ಅಂದರೆ ಪ್ರಧಾನವಾಗಿ ಈ ಎರಡು, ಇದನ್ನು ಬೇರೆ ರೀತಿ ಕೂಡಿಸ್ಲಿಕ್ಕೆ ಬರಲ್ಲ. ಈ ವಾಕ್ಯವನ್ನೇ ಒಪ್ಪಲ್ಲ ಅಂತ ಅನ್ಬೇಕಷ್ಟೆ. ಈ ವಾಕ್ಯವನ್ನೇ ನಾವು ಒಪ್ಪಲ್ಲ ಅನ್ನೋದೊಂದು ಬಿಟ್ಟರೆ ಇನ್ಯಾವ ದಾರಿಯೂ ಇಲ್ಲ. ಅನಾನುಭೂತಿರವಧೂನುವಾನಃ ಪೂರ್ವೀರಿಂದ್ರ ಶರದಸ್ತರ್ತರೀತಿ. ಅಲ್ಲ, ಹಾಗಾದರೆ ದೇವರು ವೇದಕ್ಕೆ ಅನುಗುಣವಾಗಿ ನಡೀತಾನೆ ಅಂದರೆ ಅಸ್ವತಂತ್ರನಾಗ್ತಾನಲ್ವೇ?
ವೇದ ಅನ್ನುವ ರೂಲ್ಸನ್ನು ನಾವು ಮಾತ್ರ ಫಾಲೋ ಮಾಡೋದಲ್ಲ, ದೇವರು ಫಾಲೋ ಮಾಡಬೇಕಾಯ್ತಲ್ಲ. ಅಂದರೆ ಅವನು ಸ್ವತಂತ್ರ, ಹೌದು, ನಾನು ವೇದದ ರೂಲ್ಸನ್ನು ಫಾಲೋ ಮಾಡಬೇಕು ಅಂತ ಅವನೇ ಅಂದುಕೊಂಡಿದ್ದಾನೆ. ಅದರಿಂದಾಗಿ ಇಲ್ಲ ಅಂತ ಇಟ್ಕೊಳ್ಳಿ, ದೇವರನ್ನ ಕುರಿತಾದ, ದೇವರನ್ನ ನಂಬಿ ದೇವರೆಡೆಗೆ ಹೋಗಬಹುದಾದ ಒಂದೇ ಒಂದು ಮಾಧ್ಯಮ ಅಂದರೆ ಶಬ್ದ, ವೇದ. ಆದರೆ ದೇವರು ಅದರ ಪ್ರಕಾರವೂ ನಡೆಯಲ್ಲ ಅಂದುಬಿಟ್ರೆ ಇನ್ಯಾವ ದಾರಿ ಇದೆ ಅಂತ ಗೊಂದಲ ಆಗುತ್ತೆ ಸಜ್ಜನರಿಗೆ. ಅದರಿಂದಾಗಿ ದೇವರು ಸಜ್ಜನರ ಮೇಲಿನ ಕರುಣೆಗಾಗಿ, ಇಲ್ಲಪ್ಪ ನಾನು ವೇದವನ್ನು ಮೀರಿ ನಡೆಯುವುದಿಲ್ಲ, ಅದು ಒಂದೇ ಸಂಕಲ್ಪ. ಈ ಪ್ರಮೇಯ ನಾನು ಇವಾಗ ಏನು ಹೇಳ್ತಾ ಇದ್ದೇನೆ ಅದು ಮುಂದೆ ಬರುತ್ತೆ. ಇಷ್ಟು ಇರುವಂಥದ್ದು ಎರಡು ಋಕ್ಕುಗಳು ಪ್ರಬಲವಾಗಿ ಜೀವತ್ರೈವಿಧ್ಯವನ್ನು ಹೇಳ್ತಾ ಇವೆ. ಪ್ರಬಲ ಅಂದರೆ ಎಂಥ ಪ್ರಬಲ, ಗಟ್ಟಿ. ನಾವು ನಮ್ಮ ಟೆಕ್ಸ್ಟನ್ನು ಸಂಕುಚಿತ ಮಾಡಿಕೊಳ್ಬಾರ್ದು. ವಿಸ್ತಾರವಾಗಿ ಎಲ್ಲ ಟೆಕ್ಸ್ಟ್ಗಳನ್ನು ಸ್ವೀಕಾರ ಮಾಡಿ ಪರವಿರೋಧಗಳನ್ನು ಚಿಂತನೆ ಮಾಡಿ ಪ್ರಾಬಲ್ಯ ದೌರ್ಬಲ್ಯಗಳನ್ನು ತೂಗಿ ಯೋಚನೆ ಮಾಡಬೇಕು. ಯಾಕೆಂದರೆ ಬ್ರಹ್ಮಸೂತ್ರ ಇರೋದೇ ಅದಕ್ಕೆ. ಹಾಗೆ ನೋಡಿದಾಗ ನೋಡಿ, ಈ ವೇದಗಳೆಲ್ಲ ಈ ರೀತಿ ಹೇಳ್ತವೆ. ಇದನ್ನ ಇಲ್ಲ ಅಂತ ಅನ್ಬೇಕಾದ್ರೆ ಇದು ಅತತ್ವ ವೇದ ಕಾಣ್ಬಿಟ್ರೆ ಮುಗಿದೋಯ್ತು, ಅಷ್ಟೇ ತಾನೆ. ಲೆಫ್ಟಿಸ್ಟ್ಗಳು ಮಾಡಲ್ವೇ ಇದು ರೈಟಿಸ್ಟ್ ಬರೆದಿದ್ದು, ಬೇಡವೇ ಬೇಡ, ಅದರ ಇದಕ್ಕೆ ಒಪ್ಕೊಳ್ಳೋದೇ ಬೇಡ. ಇವರು ಎಷ್ಟೋ ಜನ ಅಂಕಿ ಅಂಶಗಳನ್ನು ಕೊಡ್ತಾರೆ, ರೈಟ್ ವಿಂಗಲ್ಲಿರೋರು. ಲೆಫ್ಟ್ ವಿಂಗಲ್ಲಿರೋರು ಅಂಕಿ ಅಂಶಗಳೇನು ಕೊಡೋದೇ ಇಲ್ಲ, ಇರೋದು ಹೇಳ್ತಾ ಇರೋದಷ್ಟೇ. ಹೀಗೆಲ್ಲ ಇವೆ. ಅದರಿಂದಾಗಿ ನಮ್ಮ ಟೆಕ್ಸ್ಟನ್ನು ಸಂಕುಚಿತವಾಗಿ ಮಾಡಿಕೊಳ್ಬಾರ್ದು, ವಿಸ್ತಾರವಾಗಿ ವಿವೇಚನೆ ಮಾಡಬೇಕು. ಅದೇನು ದೊಡ್ಡದು, ನಾವು ಇದನ್ನು ಒಪ್ಪಲ್ಲ ಅಂದ್ಬಿಟ್ರೆ ಒಂದೇ ಮಾತು, ನೀವು ಹೇಳಿ ನಾವು ಒಪ್ಪಲ್ಲ. ಒಪ್ಪಲ್ಲ ಅನ್ನೋ ತರ್ಕ ಆಗತ್ತಾ? ಯಾಕೆ ಒಪ್ಪಲ್ಲ ಅಂತ ಹೇಳೋದು ತರ್ಕವೇ ವಿನಃ ನಾನು ಒಪ್ಪಲ್ಲ ಕಣ್ರಿ ಅಂದ್ಬಿಟ್ಟು ಏನು ಹೇಳೋದು. ಹಿಂದಿನವರೆಲ್ಲ ಮೊನ್ನೆ ಯಾವುದೋ ಇದರಲ್ಲಿ ನೋಡ್ತಾ ಇದ್ದೆ, ಫೇಸ್ಬುಕ್ಕಿನಲ್ಲಿ ತೀರಾ ಅಪ್ರಬುದ್ಧರಾದ ಇಬ್ಬರು ವಾದ ಮಾಡ್ತಾ ಇದ್ದಾರೆ ನೋಡಿ. ಹಿಂದಿನವರೆಲ್ಲ ಒಪ್ಪಿದಾರೋ ಇಲ್ವೋ ಇವ್ರು ಅವರು ಅಂತ. ನಾನು ಒಪ್ಪಿನಾ ಅಂತ ಕೇಳಿದ ಅವನು ಏನು ಉತ್ತರ ಕೊಡ್ತೀರಾ? ಜಗತ್ತಿನ ಯಾವ ಶಕ್ತಿಯೂ ಉತ್ತರ ಕೊಡ್ಲಿಕ್ಕಾಗಲ್ಲ. ನಾನು ಒಪ್ಪಿನೇನು ಅಂದ್ಬಿಟ್ಟ ಅವನು, ಮುಗದೇ ಹೋಯ್ತು. ನಿಮ್ಮ ಹಿಂದಿನವರೆಲ್ಲ ಒಪ್ಪಿದ್ದಾರೆ, ನಾನು ಒಪ್ಪಿದ್ದೀನಾ? ಇಲ್ಲ. ಹೀಗಾಗಿ ವೇದ ಇಷ್ಟು ಸ್ಪಷ್ಟವಾಗಿ ಹೇಳುತ್ತೆ, ಇದನ್ನು ನಿರಾಕರಣೆ ಮಾಡಲಿಕ್ಕೆ ಒಂದೇ ದಾರಿ ಇರೋದು, ನಾವು ಒಪ್ಪಲ್ಲ. ಇದನ್ನ ಒಪ್ಪಿದ್ರೆ ಇಷ್ಟು ಸಾಕು ವಸ್ತುತಃ. ಒಪ್ಪದೇ ಇದ್ರೆ ಎಷ್ಟು ಕೊಟ್ಟರು ಇಷ್ಟ ತಾನೆ. ಸಂಹಿತೆಯಲ್ಲಿರೋದು ಅತತ್ವ ವೇದಕ ಇಲ್ಲ ಅನ್ನೋದು, ಮತ್ತಿನ್ನ ಯಾಕೆ ಕೊಡ್ಬೇಕು ಬಹಳ. ಹೀಗೆ ಇಷ್ಟರೊಂದಿಗೆ ಮುಂದಿನ ವಿವರಣೆಗೆ ಬರೋಣ. 102ನೇ ಶ್ಲೋಕ. ತಮೇವಂ ವಿದ್ವಾನಮೃತ ಇಹ ಭವತಿ ನಾನ್ಯ ಪಂಥಾ ಅಯನಾಯ ವಿದ್ಯತೆ ತಮೇವ ವಿದಿತ್ವಾತಿ ಮೃತ್ಯುಮೇತಿ ನಾನ್ಯ ಪಂಥಾ ವಿದ್ಯತೆ ಯನಾಯ. ತಮೇವಂ ವಿದ್ವಾನಮೃತ ಇಹ ಭವತಿ ನಾನ್ಯ ಪಂಥಾ ವಿದ್ಯತೆ ಅಯನಾಯ ಅನ್ನೋದು ತೈತ್ತಿರೀಯ ಆರಣ್ಯಕದಲ್ಲಿ ಬರುವ ಪುರುಷ ಸೂಕ್ತ, ಅಂದರೆ ಯಜುರ್ವೇದದ ಪುರುಷ ಸೂಕ್ತ. ತಮೇವ ವಿದಿತ್ವಾತಿ ಮೃತ್ಯುಮೇತಿ ನಾನ್ಯ ಪಂಥ ಅಯನಾಯ ವಿದ್ಯತೆ ಅನ್ನೋದು ವಾಜಸನೇಯ ಸಂಹಿತೆ ಮತ್ತು ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಇರತಕ್ಕಂಥದ್ದು. ಇದನ್ನು ನೋಡೋಣ. ತಮೇವಂ ವಿದ್ವಾನ್, ತಮ್ ದೇವರನ್ನು, ಏವಂ ವಿದ್ವಾನ್ ಹೀಗೆ ತಿಳಿದರೆ ಅಮೃತ ಇಹ ಭವತಿ ದೇವರಲ್ಲಿ ಮುಕ್ತನಾಗುತ್ತಾನೆ. ಅಯನಾಯ ದೇವರನ್ನು ತಲುಪಲಿಕ್ಕೆ ನಾ ಅನ್ಯಪಂಥಾ ವಿದ್ಯತೆ, ಬೇರೆ ದಾರಿನೇ ಇಲ್ಲ. ಇದು ಒಂದು. ಅದೇ ಛಾಯೆಯನ್ನು ಹೊಂದಿರುವ
ವಾಜಸನೇಯಿ ಸಂಹಿತ ಮತ್ತು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ತಮೇವ ವಿದಿತ್ವ, ಅವನನ್ನೇ ತಿಳಿದು ಅತಿಮೃತ್ಯುಮೇತಿ, ಮೃತ್ಯುಂ ಅತಿಯೇತಿ, ಸಾವನ್ನು ಮೀರಿ ಬೆಳೆಯುತ್ತಾನೆ. ನಾಣ್ಯಪಂಥ ಅಯನಾಯ ವಿದ್ಯತೆ, ಬೇರೆ ದಾರಿಯೇ ಇಲ್ಲ. ಇದು 102ನೆಯ ಶ್ಲೋಕ. ಇನ್ನು ಅಲ್ಲಿಂದ ಬನ್ನಿ ಶ್ವೇತಾಶ್ವತರೋಪನಿಷತ್ತು ಅಂತ. ಅಲ್ಲಿ ಹೀಗಿದೆ: ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ. ಯಸ್ಯ, ಯಾರಿಗೆ, ದೇವೇ ಪರಾಭಕ್ತಿ, ಉತ್ಕಟವಾದ ಭಕ್ತಿ ದೇವರಲ್ಲಿ ಇರುತ್ತೆ, ತಥಾ ಗುರೌ ದೇವೇ, ಅದೇ ರೀತಿ ಗುರುಗಳಲ್ಲಿ ಅಂತ ಹೇಳಿದ್ರೆ ಬ್ರಹ್ಮದೇವರಲ್ಲಿ. ಯಾಕೆಂದರೆ ಮುಂದೆ ಹೇಳ್ತಕ್ಕಂಥದ್ದು ಬ್ರಹ್ಮದೇವರು ಮುಖ್ಯ ಗುರು ಅಂತ. ಮತ್ತು ಈ ಗುರುಗಳಲ್ಲಿ ಮಾಡೋದಾದರೆ ಅದು ಯೋಗ್ಯತೆಗೆ ಅನುಗುಣವಾಗಿ ಹೆಚ್ಚು. ಇದು ಯಾರಿಗೋ ಒಬ್ಬರಿಗೆ ಕೇಳಿದ್ರು, ನಿಮ್ಮ ಗುರುಗಳನ್ನು ಒಪ್ತಿರೋ ಮಧ್ವಾಚಾರ್ಯನ ಒಪ್ತೀರೋ, ಇಬ್ಬರು ಎದುರುಗಡೆ ನಿಂತಿರೆ ನಮ್ಮ ಗುರುಗಳನ್ನೇ ಒಪ್ತೇವೆ ಅಂತಂದು. ನಿಮ್ಮ ಗುರುಗಳು ಇಲ್ಲಿರ್ತಾರೆ, ಮಧ್ವಾಚಾರ್ಯರು ಇಲ್ಲಿದ್ದಾರೆ, ಮಧ್ವಾಚಾರ್ಯರಿಗೆ ವಿರುದ್ಧವಾಗಿ ನಿಮ್ಮ ಗುರುಗಳು ಹೇಳ್ತಾರೆ, ನೀವು ಮಧ್ವಾಚಾರ್ಯನ ಒಪ್ತಿರೋ ನಿಮ್ಮ ಗುರುಗಳನ್ನ ಒಪ್ತಿರೋ, ನಮ್ಮ ಗುರುಗಳನ್ನ ಒಪ್ತೇವೆ ಅಂತ. ಅಷ್ಟು ಮೂಢರಾಗಿ ಇರಬಾರ್ದು. ಹಾಗೆ ಹೇಳಿದವರು ಇದ್ದಾರೆ. ಅದರಿಂದಾಗಿ ಗುರುಗಳು ಹೇಳಿದ್ರು, ವ್ಯಾಖ್ಯಾನ ಮಾಡುವಾಗ ಗುರೌಚ ತತ್ತದ್ಯೋಗ್ಯ ಅಂತ. ಗುರುಗಳಲ್ಲಿ ದೇವರ ಪ್ರತಿಮೆ ಅಂತ ಚಿಂತನೆ ಇರಬೇಕೇ ವಿನಃ ಬೇರೆ ಅಲ್ಲ. ಏಕೆಂದರೆ ಆ ಗುರುಗಳೇ ತೈತ್ತಿರಿಯ ಉಪನಿಷತ್ತಿನಲ್ಲಿ ಬರುವ ಹಾಗೆ ನಾವು ಕೂಡ ಮನುಷ್ಯರು. ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ ಅಂತ ಹೇಳಿರ್ತಾರೆ. ನಾವು ಮನುಷ್ಯರೇ, ನಮ್ಮಲ್ಲಿ ಏನು ಒಳ್ಳೇದಿದೆ ಅದನ್ನು ಮಾತ್ರ ನೀನು ತೆಗೆದುಕೊಳ್ಬೇಕು, ನಮ್ಮಲ್ಲಿ ಏನು ಕೆಟ್ಟದಿದೆ ಅದನ್ನು ನೀನು ತಗೊಳ್ಬಾರದು ಅಂತ ಅವರು ಹೇಳ್ತಾರೆ. ಮತ್ತೆ ಬೇರೆ ಯಾವುದೇ ಸಬ್ಜೆಕ್ಟಿನಲ್ಲಿ ಆಳಕ್ಕೆ ಹೋಗಿರುವವರನ್ನು ಗೌರವಿಸು. ಅಲೂಕ್ಷಾ ಧರ್ಮ ಕಾಮಾಸ್ಯು ಯಥಾ ತೇ ತತ್ರ ವರ್ತೇರನ್ ತಥಾ ತತ್ರ ವರ್ತೇಥಾ ಏಷ ಆದೇಶ ಏಷ ಉಪದೇಶ ಅಂತ ಹೇಳ್ತಾರೆ. ನೀನು ಯಾವುದೋ ಒಂದು ಜಾಗಕ್ಕೆ ಹೋಗಿರ್ತೀಯ, ಅಲ್ಲಿ ಯಾರು ಬೇರೆ ಯಾರೇ ಆಗಿರಲಿ, ಅಲೂಕ್ಷ ಧರ್ಮಕ, ರೂಕ್ಷ ಅಂದರೆ ಹೊರಟು ಮಿದುವಾಗಿ ಇದ್ದು, ಧರ್ಮಕಾಮಾಹ ಸತ್ಯ ಬೇಕು ಅಂತ ಇರ್ತಾರಲ್ಲ ಅವರನ್ನು ಗೌರವಿಸು. ನೀವು ಏನು ಬೇಕಾದ್ರೆ ಹೇಳಿ, ನಮ್ಮ ಗುರುಗಳು ಅಲ್ಲಿದ್ದಾರೆ, ಅವ್ರದ್ದು ಮಾತ್ರ ಒಪ್ತೇನೆ ಅಂತ ನೀನು ಹೇಳಬೇಡ ಅಂತ ಗುರುಗಳು ಹೇಳಬೇಕು. ಕಾನ್ವೊಕೇಶನ್ನಲ್ಲಿ ಗುರುಗಳು ಹೇಳಬೇಕಾದ ಮಾತು. ಅದಕ್ಕೆ ಗುರವು ತತ್ತದ್ಯೋಗ್ಯ ಅಂದರು. ತಸ್ಯೈತೆ, ಈ ರೀತಿಯಾಗಿ ಯಾರು ನಡೆದಿರ್ತಾನೆ ಅವನಿಗೆ ಅಕಥಿತಾಹ ಅರ್ಥಾಹ ಕಥಿತಾಹ ಅರ್ಥಾಹ, ಹೇಳಿದ ಅರ್ಥಗಳು ಹೊಳೆಯುತ್ತೆ ಅಂದರೆ ಗಟ್ಟಿಯಾಗತ್ತೆ, ಹೇಳದ ಅರ್ಥಗಳು ಹೊಳೆಯುತ್ತೆ. ಹಾಗೆ ಒಬ್ಬನ ಜೀವನ ಶೈಲಿ ಇರಬೇಕು ಅಂತ ಹೇಳುತ್ತಾರೆ. ಇಷ್ಟನ್ನ ನಾವು 103 ಶ್ಲೋಕಗಳಲ್ಲಿ ನೋಡಿ 104ನೆಯ ಶ್ಲೋಕವನ್ನು ನಾವು ನಾಳೆ ನೋಡೋಣ. ಇವತ್ತು ಒಂದು ಕಾರಣದಿಂದ ನಾನು ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.